ಚಾರುಲತಾ ಚಲಪತಿ ಇದಾರಲ್ಲ ಸರ್? ಓಕೆ ಓಕೆ ಓಕೆ, ನನ್ಗೆ ಅರ್ಥ ಆಗೋಯ್ತು. ಈ ಕಂತೆನ ಆ ಬ್ಯಾಗ್ ಒಳಗಡೆ ಇಡಿ. ಆ ಬ್ಯಾಗ್ ಜಿಪ್ ಹಾಕಿರೋ ಬ್ಯಾಗ್ನ ಈ ಟೇಬಲ್ ಕೆಳಗಡೆ ಇಡಿ. ಯಾವುದೇ ಆದ್ರೂ ನನಗೆ ಪರ್ಫೆಕ್ಟ್ ಮಿಸ್ಟೇಕ್ ಇಲ್ದೇನೆ ನಾನು ಟೇಬಲ್ ಕೆಳಗಿಂದನೇ ತಗೋತೀನಿ. ಇಡಿ. ನಮ್ ಕತೆ ಮುಗೀತು ಭಾವ. ಏನ್ ಮುಗಿಯೋದು? ನೋಡ್ತಾ ಇರು, ನಾನು ಈಗ್ಲೇ ಹೋಗಿ ಏನ್ ಮಾಡ್ತೀನಿ ಅಂತ. ಭಾವ ಇವಾಗೇನು ಬೇಡ ಭಾವ. ನೋಡಮ್ಮ, ನಿಮ್ ಮನೆಯವರು ನಿಮ್ ಮನೆಗೆ ಬರ್ತಿದ್ದ ಹಾಗೇನೆ ಇಂತ ಇನ್ನೊಂದ್ ಬ್ಯಾಗು ನನ್ ಮನೆಗೆ ಬರುತ್ತಲ್ವಾ? ಖಂಡಿತವಾಗ್ಲೂ ನಾವೇ ತಂದ್ಕೊಡ್ತೀವಿ. ಬೇಡ ಭಾವ. ಓಕೆ ಓಕೆ ಓಕೆ, ಇನ್ ನಿಮ್ ಕೆಲ್ಸ ಆದ ಹಾಗೇನೆ. ಇನ್ನು ನೀವು ಆ ಕಡೆಯಿಂದ ಬನ್ನಿ, ನಾನು ಈ ಕಡೆಯಿಂದ ಬರ್ತೀನಿ. ಆ ಕಡೆ ಫೇವರ್ ಆಗಿರೋ ತೀರ್ಪನ್ನ ನಾನು ಈ ಕಡೆ ತಿರುಗಿಸ್ಬಿಡ್ತೀನಿ. ಥ್ಯಾಂಕ್ ಯು ಸರ್. ಒಂದು 4 ಸೆಕ್ಷನ್ಗಳನ್ನ ಹಾಕ್ಬಿಟ್ಟು ಒಂದು 14 ವರ್ಷ ತಂದೆ ಮಗಳು ಜೈಲಲ್ಲಿರೋ ಹಾಗೆ ಮಾಡ್ಬಿಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬರ್ತೀವಿ ಸರ್. ಬರ್ತೀವಿ. ಅವ್ರು ಕೊಡೋ ದುಡ್ಡಿಗೆ ಆಸೆ ಪಟ್ಟು ಅಲ್ಲ ಕಣಯ್ಯ, ನಮ್ಗೆ ಶಿಕ್ಷೆ ಕೊಡ್ಬೇಕು ಅಂತ ಸಿದ್ಧ ಆಗಿದೆಯಾ ಅಲ್ವಾ? ಬೇಕಾಬಿಟ್ಟಿ ಬರ್ದು ನೀನೇನು ಹೇಳೋದು? ಅಸಲಿ ನಿಜ ಏನು ಅನ್ನೋದ್ನ ನಾನು ಹೇಳ್ತೀನಿ, ನೀನ್ ಬರ್ಕೊಳಯ್ಯ, ಬರ್ಕ. ಏನ್ರಿ? ಬಾಯ್ ಮುಚ್ಚೆ. ಇಲ್ಲ ನೋಡು, ನಮ್ಗೆ ಏನ್ ಶಿಕ್ಷೆ ಕೊಡ್ತೀಯೋ ಕೊಟ್ಕೋ ಹೋಗು. ಅಪ್ಪ ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳಿ. ಇರಮ್ಮ. ಮಿಸ್ಟರ್ ಚಲಪತಿ, ನಾನ್ ದುಡ್ಡು ಮಾರ್ಕೊಳ್ಳೋದು ಅಂದ್ರೇನು? ನನ್ನ ಮೇಲೆ ಆರೋಪ ಹೊರಿಸ್ತಿದ್ಯಾ? ಅಬ್ಬೋ, ನನ್ ಮೇಲೆ ಆರೋಪನ? ನೋಡಿ ಫೇಸ್ ನ ಹೇಗಿದೆ ಅಂತ. ದೊಡ್ಡ ಜಸ್ಟಿಸ್ ಚೌಧರಿ ನೀನು. ಇಲ್ಲ ನೋಡು, ನಾನು ಪೂರ್ತಿ ನೋಡಿದೀನಿ ಬಿಡಯ್ಯ. ಅವ್ರ ಹತ್ರ ಕಂತೆ ದುಡ್ಡನ್ನ ನೀನ್ ಕದ್ದು ಮುಚ್ಚಿ ತಗೊಳೋದನ್ನ ನಾನು ನೋಡಿದೀನಿ. ಏ ಚಲಪತಿ, ಕಂತೆ ದುಡ್ಡನ್ನ ನಾನೆಲ್ಲಿ ತಗೊಂಡೆ? ಓ ಇಲ್ಲ ನೋಡು, ನೀನ್ ತಗೊಂಡಿದ್ಯಾ, ಅದಕ್ಕೆ ನಾನೇ ಸಾಕ್ಷಿ. ಬ್ಯಾಗ್ನ ಇಲ್ಲ ನೋಡು, ಈ ಕಡೆಯಿಂದ ಹಿಂಗ್ ತಗೊಂಡು ನನಗೆ ಮೋಸ ಮಾಡ್ತಾ ಇದೀಯಾ? ಹುಚ್ಚಿಡ್ದಿದ್ಯಾ? ಬನ್ನಿ ಈ ಕಡೆ. ನೋಡಮ್ಮ ಚಾರು, ನನ್ಗೆಲ್ಲ ಹುಚ್ಚು. ಇಲ್ಲಿದೇನಲ್ಲ ಈ ಜಡ್ಜ್ಗೆ ದುಡ್ಡಿನ ಹುಚ್ಚು. ಅದಕ್ಕೆ ತನ್ನನ್ನು ಮಾರ್ಕೊಂಡು ದೊಡ್ಡ ಜಸ್ಟಿಸ್ ತರ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಅದಕ್ಕೆ ಒಂದ್ ನಿಮಿಷ ಇರಿ. ಅದಕ್ಕೆ ನಿಜ ಏನು ಅಂತ ನಾನೇ ಹೇಳ್ತೀನಿ. ಹೌದಯ್ಯ, ಇಲ್ಲಿ ನೋಡು, ನನ್ನ ಮಗಳು ಬಂಗಾರದ ಒಡವೆ ಅಂತ ಹೇಳಿ ನಕಲಿ ಒಡವೆಯಿಂದ ಈ ಕುಟುಂಬಕ್ಕೆ ಮೋಸ ಮಾಡಿದ್ಲು. ನಿಜಾನೇ, ನಾನೇ ಒಪ್ಕೋತೀನಿ. ಆದ್ರೆ ಯಾಕೆ ಮಾಡಿದ್ಲು? ಇಲ್ಲಿ ನೋಡು, ನನ್ಗಿಷ್ಟ ಅದನ್ನ ಮದುವೆ ಮಾಡ್ಕೊಳ್ಳೋದಿಕ್ಕೋಸ್ಕರ ಹಾಗೆ ಮಾಡಿದ್ಲು. ತಪ್ಪೇ ಆಗಿರ್ಬೋದು, ಇಲ್ಲಿ ನೋಡು, ಆದ್ರೆ ಅದು ದೊಡ್ಡ ತಪ್ಪಲ್ಲ, ಕ್ಷಮಿಸ್ಬೋದು. ಇಲ್ಲಿ ನೋಡು, ಆದ್ರೆ ನಿನ್ನ ಕ್ಷಮಿಸಕ್ಕಾಗಲ್ಲ. ಇನ್ನು ಎರಡನೇ ವಿಷಯ,
ಅಲ್ಲಿ ನೋಡು ಆ ಅಮೆರಿಕ ಆದ್ಯನ್ನ ಆ ಲಾಯರ್ ಹೇಳ್ದ ನೋಡು, ಅದು ಕೂಡ ನಿಜಾನೇ. ಏನು ಅಂದ್ರೆ ಹೌದಯ್ಯ, ಸಾಯಿಸ್ಬೇಕು ಅಂತ ನೋಡಿದ್ಲು. ಯಾಕೆ? ನನ್ನ ಮಗಳು ಗಂಡನಿಗೆ ಅಡ್ಡಿಯಾಗಿದ್ದಾಳೆ ಆ ಹುಡುಗಿ. ಸರಿನಯ್ಯ, ನನ್ನ ಮಗಳೇನೋ ತಪ್ಪು ಮಾಡಿದ್ಲು, ಅದನ್ ಬಿಟ್ಟಾಕಣ. ಆದ್ರೆ ನೀನು ಮಾಡಿದ್ದು ನಿಜವಾಗ್ಲೂ ತಪ್ಪೇ. ಆ ಹುಡುಗಿ ತಂದೆ ಹೆಸರು, ಆ ಹುಡುಗಿ ತಂದೆ ಹೆಸರು ಆ ಕಿಶೋರ್ನು ಕೂಡ ಇಲ್ಲಿ ನೋಡು, ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬೇಕು ಅಂತ ನನ್ನ ಮಗಳು ಪ್ಲಾನ್ ಮಾಡಿದ್ಲು. ಅವನಿಗೆ ಆಕ್ಸಿಡೆಂಟ್ ಮಾಡಿದ್ದು ನಾನೇ. ಅಯ್ಯೋ, ಯಾಕೆ ನಕಲಿ ಒಡವೆ ಗುಟ್ಟು? ನೋಡಯ್ಯ, ಈ ರಾಜಾರಾಮ್ ಮುಂದೆ ಬಯಲಾದ್ರೆ ಆ ಮನೆಯಿಂದ ನನ್ನ ಮಗಳು ಹೊರಗಡೆ ಬರ್ಬೇಕಾಗುತ್ತೆ ಅಂತ ಹಾಗೆ ಮಾಡಿದ್ಲು. ಆದ್ರೂ ಅದು ಚಿಕ್ಕ ತಪ್ಪು, ಅದನ್ನ ಕ್ಷಮಿಸ್ಬೋದು. ಆದ್ರೆ ನೀನ್ ಮಾಡಿರೋದು ದೊಡ್ಡ ತಪ್ಪು, ಅದನ್ನಂತೂ ಕ್ಷಮಿಸಕ್ಕಾಗಲ್ಲ.